ಇಷ್ಟು ಉತ್ತುಂಗ ಮಟ್ಟಕ್ಕೆ ಏರಬೇಕಿದ್ರೆ ನಿಮ್ಮಗಳ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳ ತುಂಬ ಸಹಕಾರ ಇದೆ. ಅದಕ್ಕೆ ನಾನು ಎಲ್ಲರಿಗೂ ನಮ್ಮ ಫೌಂಡೇಶನ್ ಎಲ್ಲರ ಪರವಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಮೊದಲಿಗೆ ಹೇಳಿಲ್ಲ. ನಾಡಿದ್ದು ಜೂನ್ 1ನೇ ತಾರೀಕು ಪಟ್ಲ ಫೌಂಡೇಶನ್ನ 10ನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಅಜ್ಞಾನ ಗಾರ್ಡನ್ನಲ್ಲಿ ನಡೆಯಲಿದೆ. ಬೆಳಿಗ್ಗೆ 8 ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ. 9:30 ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ, ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶೆಟ್ಟಿ ಬರೋಡ ಇವರು ವಹಿಸಲಿದ್ದಾರೆ. ಅನಂತರ ಅನೇಕ ಗಣ್ಯಾತಿ ಗಣ್ಯರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜಕತ್ವದಲ್ಲಿ 11 ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋತ್ಸವ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಅದರ ಸಂಪೂರ್ಣ ನೇತೃತ್ವವನ್ನು ಡಾಕ್ಟರ್ ಎಂ ಮೋಹನ್ ಅವರು ವಹಿಸಲಿದ್ದಾರೆ. ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂತಹ ಶಿವರಾಜ್ ತಂಗಡಿಗೆಯವರು ಆಗಮಿಸಲಿದ್ದಾರೆ. ಆನಂತರ ಅದು ಮುಂದುವರಿದ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ, ಆಮೇಲೆ ಕಲಾಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿದೆ. ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳ ಗೌರವವಾದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ವಹಿಸಲಿದ್ದಾರೆ, ಎಂ.ಆರ್.ಜಿ. ಗ್ರೂಪ್ಸ್ನ ಚೇರ್ಮನ್. ಆಮೇಲೆ ಬೇರೆ ಬೇರೆ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ನಂತರ ರಾಷ್ಟ್ರೀಯ ಕಲಾ ಸಮ್ಮೇಳನ ಮೊದಲಿಕ್ಕಿದೆ ಮೇನ್ ವೇದಿಕೆಯಲ್ಲಿ. ನಂತರ ಸಂಜೆ 5:30ಕ್ಕೆ ಮತ್ತು ಸಮಾರೋಪ ಸಭಾ ಕಾರ್ಯಕ್ರಮ, ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ಮಹಾದಾನಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲೂ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಸಮಾರೋಪ ಸಭೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ವಿಶೇಷವಾಗಿ ಆ ದಿವಸ ಅವರ ಸಭೆಯನ್ನು ನಿಗದಿಯಾಗಿಲ್ಲ. ನಮ್ಮ DCM DK ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯದಲ್ಲಿ ಅದೇ ವೇದಿಕೆ ನಡೆಯಲಿಕ್ಕಿದೆ. ಅದರ ಆಗ್ತಾ ಇರುವಾಗಲೇ 2ನೇ ವೇದಿಕೆ, ಈ ಪ್ರಥಮ ವೇದಿಕೆಗೆ ನಾವು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ತಾಯಿಯ ಹೆಸರನ್ನು ಹೇಳಲಿಕ್ಕಿದ್ದೇವೆ. ಮತ್ತೊಂದು ವೇದಿಕೆ ಅದರಲ್ಲಿ ಯಕ್ಷಗಾನ ಸ್ಪರ್ಧೆ ಮತ್ತೆ ಭರತನಾಟ್ಯ ಪ್ರದರ್ಶನಗಳು ನಡೆಯುತ್ತದೆ. ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಹವ್ಯಾಸಿ ಘಟಕ ಹಾಗೂ ದಿವಿಜ್ ಕೋಟ್ಯಾನ್ ಕರಾಡಿಯವರು ವಹಿಸಲಿಕ್ಕಿದ್ದಾರೆ. ಆ ವೇದಿಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ತಾಯಿಯ ಹೆಸರಿನ ವೇದಿಕೆಯಾಗಿರುತ್ತದೆ. ಮತ್ತೊಂದು ವೇದಿಕೆಯಲ್ಲಿ ಒಟ್ಟು 3 ವೇದಿಕೆ ಇರುತ್ತೆ. ಅದು ಶ್ರೀಲಂಕ ಕುಸುಮೋದರ ಶೆಟ್ಟಿಯವರ ತಾಯಿಯ ವೇದಿಕೆ ಆಗಿರುತ್ತೆ. ಅದರಲ್ಲಿ ಭಜನಾ ಸ್ಪರ್ಧೆ, ಸುಮಾರು 25 ತಂಡಗಳು ನುಡಿದ ಭಜನಾ ಸ್ಪರ್ಧೆ ಅದರಲ್ಲಿ ನಡೆಯಲಿಕ್ಕಿದೆ. ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ, ಇನ್ನಿತರ ಬೇರೆ ಬೇರೆ ಕೆಲವು ಚಾರಿಟಿ ಕಾರ್ಯಕ್ರಮಗಳು, ಅಶಕ್ತರಿಗೆ ಧನ ಸಹಾಯ, ಗೃಹ ನಿರ್ಮಾಣಕ್ಕೆ ಧನ ಸಹಾಯ, ಇನ್ನಿತರ ಅನೇಕ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ. ಇನ್ಶೂರೆನ್ಸ್ಗೆ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ತಾವುಗಳು ಪ್ರಸರಿಸಬೇಕಾಗಿ ಮಾಧ್ಯಮ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂಥ ಒಂದು ದೊಡ್ಡ ಕೆಲಸ. ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದರು, ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ನಾಟಕ ರಂಗಭೂಮಿ, ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳು, ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಈ ಕಲಾವಿದರುಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ, ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ, ಆನಂತರ ನಾಟಕ ರಂಗಭೂಮಿಯ ಕೌಂಟರ್ ಬೇರೆ ಇರ್ತದೆ, ನಮ್ಮ ಯಕ್ಷಗಾನ ಕೌಂಟರ್ ಬೇರೆ ಇರ್ತದೆ. ಅಲ್ಲಿ ಅವರ ಹೆಸರನ್ನು ನಮೂದಿಸಿ ನಾವು ಇಂಥ ಕಲಾವಿದರು ಹೌದು ಎನ್ನುವುದು ಅವರ ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂಥ ವ್ಯವಸ್ಥೆ ನಿಮಗೆ ಇರ್ತದೆ. ದಯವಿಟ್ಟು ಇದರ ಪ್ರಯೋಜನ ಪಡೆದುಕೊಳ್ಳಿ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ ವರ್ಷ ಯಕ್ಷಗಾನ ಕಲಾವಿದರೆ ಒಂದು 6 ಜನ ಆಕ್ಸಿಡೆಂಟ್ ಅಲ್ಲಿ ತೀರುವುದು, ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರುವುದು. ಆದರೆ 4 ಜನ ಕಲಾವಿದರುಗಳು ಈ ನಮ್ಮ ಇನ್ಶೂರೆನ್ಸ್ ಅನ್ನು ಮಾಡಿದ್ದಾರೆ. ತುಂಬ ಬಡ ಕಲಾವಿದರು. ಆ ಕಲಾವಿದರುಗಳ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಮೊತ್ತ ಆ 4 ಜನ ಕಲಾವಿದರ ಕುಟುಂಬಕ್ಕೂ ಸಿಗ್ತಾ ಇದೆ. ಆದರೆ ಬಾಕಿ ಆ 2 ಕಲಾವಿದರುಗಳು ನಮ್ಮ ಇನ್ಶೂರೆನ್ಸ್ ನಾವು ಇಷ್ಟು ಪ್ರಚಾರ ಮಾಡಿದ್ರು ಕೂಡ ಅವರ ಅಸಡೆಯಿಂದಾಗಿ ಮಾಡಿಲ್ಲ. ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ, ನಮ್ಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ. ಆದರೆ ಅಷ್ಟು ಮೊತ್ತ ಮಾಡಲಿಕ್ಕೆ ಇನ್ಶೂರೆನ್ಸ್ ಮಾಡದ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ. ದಯವಿಟ್ಟು ಎಲ್ಲ ಕಲಾವಿದರು ಇದರ ಪ್ರಯೋಜನ ಪಡ್ಕೊಳ್ಳಿ. ಯಾರಿಗೂ ಹಾಗೆ ಆಗಬಾರದು.
ಯಾರ ಪರಿಸ್ಥಿತಿ ಹೇಗೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬದ ಭದ್ರತೆಯ ದೃಷ್ಟಿಯಿಂದ ಆದರೂ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಈ ಇನ್ಶೂರೆನ್ಸ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲರೂ ನಾವು ಒಟ್ಟಿಗಿದ್ದೇವೆ. ಕೆಳಗೆ ಕೂಡ ಅನೇಕ ನಮ್ಮ ಬಂಧುಗಳು, ಘಟಕದ ಕಾರ್ಯಕರ್ತರುಗಳು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಈ ದೃಶ್ಯ ಮಾಧ್ಯಮದ ಬಂಧುಗಳ ಸಹಕಾರ ನಮಗೆ ಬೇಕು. ಬೇರೆ ಬೇರೆ ಗಣ್ಯಾತಿಗಣ್ಯರೆಲ್ಲ ಬರುವಾಗ ನಿಮ್ಮ ತುಂಬ ಹೃದಯದ ಸಹಕಾರ ನಮಗೆ ಇರಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.